ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ಹೋಗ್ಬೇಕು? ನಾನು ಹೋಗ್ಬೇಕು. ಇದು ಇದು ಆಕ್ಚುಲಿ ಚೆನ್ನಾಗಿದೆ. ಚಂದ್ರನ್ ಬಾಯ್ ಲವ್ ಚಂದ್ರ ಫ್ರಾಂಕ್ ಕನ್ನಡಿಗ. ನಮ್ಗ ರಾಜಕೀಯದವ್ರು ಬಿಗ್ ಬಾಸ್ ಬರ್ಬೇಕಣ್ಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ಮಮ್ಮಿ ಅಶೋಕಣ ಹೋಗ್ಬೇಕಣ್ಣ. ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಫ್ರಾಂಕ್ ಕನ್ನಡಿಗ. ಇಂಟ್ರೆಸ್ಟ್ ಇಲ್ರಿ, ನಾನು ನೋಡಂಗೇ ಇಲ್ಲ. ನೋಡೋದೇ ಇಲ್ಲ ನಮ್ ಬಿಗ್. ನಾನು ಅದನ್ನ ಇವತ್ತ ಬದಾಮಿ ಬಸ್ ಸ್ಟ್ಯಾಂಡ್ ಒಳಗ ನಮ್ ಬದಾಮಿ ಮಂದಿ ಕಡೆ ಬಿಗ್ ಬಾಸ್ ಒಪಿನಿಯನ್ ಏನೈತಿ, ಬಿಗ್ ಬಾಸ್ ಯಾರು ಹೋಗ್ಬೇಕ, ಎದಕ್ ಹೋಗ್ಬೇಕ ಅವ್ರು ಅನ್ನೋದ್ ಬಗ್ಗೆ ನಮ್ ಬದಾಮಿ ಮಂದಿ ಕಡೆ ಒಪಿನಿಯನ್ ಕೇಳೋಣ ಬನ್ರಿ. ಹೆಸರಿನಿಂದ? ಶ್ರೀಕಾಂತ್ ಬಸವರಾಜ್, ಮಲ್ಲಾರ, ಮಲ್ಲೇಶ್, ಬಾಲಯ್ಯ, ಮಂಜುನಾಥ್, ಕಿರಣ್, ಪಡಿಯಪ್ಪ, ಹನುಮಂತ್. ಇಲ್ಲೇ ನಮ್ ಬದಾಮಿ ಹುಡುಗರು ಅದಾರ, ಎಲ್ಲಾ ಸ್ಕೂಲಿಗೆ ಹೋಗ್ತಾರ. ಅವ್ರ ಕಡೆ ಬಿಗ್ ಬಾಸ್ ಯಾರು ಹೋಗ್ಬೇಕು ಅನ್ನೋದು ಕೇಳ್ಬರ್ರಿ. ಫ್ರಾಂಕ್ ಕನ್ನಡಿಗ. ಫ್ರಾಂಕ್ ಕನ್ನಡಿಗ. ಫ್ರಾಂಕ್ ಕನ್ನಡಿಗ ಹೋಗು. ಫ್ರಾಂಕ್ ಕನ್ನಡಿಗ. ಆಲ್ಮೋಸ್ಟ್ ಎಲ್ಲಾರು ಪ್ರ್ಯಾಂಕ್ ಕನ್ನಡಿಗ ಅನ್ನೋರು ಅದೇರಿ. ಸೊ ಅವ್ರು ಎದಕ್ ಹೋಗ್ಬೇಕ್ರಿ ಬಿಗ್ ಬಾಸ್ಗೆ? ಮಕ್ಕಳೇ ಮನರಂಜನೆ ಕೊಡ್ತಾರೆ. ಅವ್ರು ಹೋಗ್ರಿ, ಬಡ್ರು ಅದಾರ್ರಿ ಇವ್ರು. ಮಕ್ಳು ಮನರಂಜನೆ ಆಸೆ ಐತ್ರಿ ಅವ್ರು ಹೋಗ್ಬೇಕು. ಎಲ್ಲಾರಿಗೂ ಆಸೆ ಇದೆ ಅವ್ರು ಹೋಗ್ಬೇಕಂತ. ಅವನೊಂದು ಆಸೆ, ಕೊನೆ ಆಸೆ ಅದೊಂದು ಬಿಗ್ ಬಾಸ್ಗೆ ಹೋಗ್ಬೇಕಂತ ಆಸೆ ಇದೆ. ಅವ್ರ ತಂದೆ ಎಲ್ಲ ಹೆಲ್ಪ್ ಆಗ್ಬೇಕಂತ ಅವನ್ನೆಲ್ಲ ಮನೆ ಪರಿಸ್ಥಿತಿ ವಜ್ಜಿದೆ, ಅದಕ್ಕಾಗಿ ಹೋಗ್ಬೇಕು ಆಸೆ. ಅಂದ್ರೆ ಬಡವ್ರ ಮಕ್ಳ ಬೆಳಿಬೇಕಂತ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ. ತಂದೆ ಆಸೆ ಇದೆ. ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ಹೋಗ್ಬೇಕು? ನನಗೆ ಇಂಟ್ರೆಸ್ಟ್ ಇಲ್ರಿ, ನಾನು ನೋಡಂಗೇ ಇಲ್ಲ. ನನ್ ಮೇಲೆ ಹಣೆ ಇಟ್ಟು ಎಲ್ಲ ನಮ್ ಬಿಗ್ ಬಾಸ್ ಯಾಕೆ ಇಂಟ್ರೆಸ್ಟ್ ಹಾಕಿಲ್ಲ ಮ್ಯಾಮ್? ವಿ ಆರ್ ಬಿಸಿ ಇನ್ ಸ್ಟಡಿಂಗ್, ಅದಕ್ಕೆ ನೋಡಂಗಿಲ್ಲ. ಮ್ಯಾಮ್ ನಿಮ್ ಪ್ರಕಾರ? ನಾವು ನೋಡೋದಲ್ರಿ, ನೋಡೋದಿಲ್ಲ. ಯಾರು ಹೋಗಿಲ್ಲ ನೋಡು ಬಿಗ್ ಬಾಸ್ಗೆ, ಅವ್ರು ಇನ್ನೊಮ್ಮೆ ಹೋದ್ರೆ ಅವಕಾಶ. ಬಡವರು ಈ ರೀತಿ ಅದ. ಬಡವ್ರ ಮಕ್ಳು ಬೆಳಿಬೇಕು ಅನ್ನೋದು ಕಾನ್ಸೆಪ್ಟ್ ಮ್ಯಾಮ್ ನಿಮ್ದ. ಅಂದ್ರೆ ನಿಮ್ ಪ್ರಕಾರ ಯಾರು ಹೋಗ್ಬೇಕು ಮ್ಯಾಮ್? ಈಗ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರೇಟ್ ಆದವ್ರು ಹೋಗ್ತಾರಲ್ರಿ, ಸ್ವಲ್ಪ ಫೇಮಸ್ ಇದ್ದವ್ರು ಹೋಗ್ತಿರ್ತಾರ. ಅದ್ರೊಳಗ ಒಬ್ರು ಯಾರಾದ್ರೂ ಈ ತರ ರೈತರ ಮಕ್ಳು ಆದ್ರೂ ಹೋದ್ರೆ ಹೋಗ್ತಾರೆ, ಪಬ್ಲಿಸಿಟಿ ಆಗುತ್ತೆ. ಅವ್ರಿಗೆ ಹೆಂಗ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರಂತ ಹೇಳಿ ಎಲ್ರಿಗೂ ಗೊತ್ತಾಗುತ್ತೆ ಕಾಮನ್ ಆಗಿ. ಇಲ್ಲ ಸೆಲೆಬ್ರಿಟಿ ಆಗಿ ಮಾಡೋಕ್ಕಿಂತ ಕಾಮನ್ ಆಗಿರೋ ಪೀಪಲ್ ನ ಸ್ವಲ್ಪ ಸೆಲೆಬ್ರಿಟಿ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ಬಹಳ ಜನ ಕಾಮಿಡಿಯನ್ಸ್ ಎಂಟರ್ಟೈನ್ಮೆಂಟ್ ಮಾಡೋ ಅದಾರ ಮ್ಯಾಮ್. ಸೊ ಅವ್ರ ಒಳಗೆ ಯಾರು ಹೋಗ್ಬೇಕಂತ ಅಂದೆ? ಇವ್ರು ಅವರು ಅಂತ ಏನಿಲ್ರಿ, ಆದ್ರೆ ಉತ್ತರ ಕರ್ನಾಟಕ ಜನನ ಐಡೆಂಟಿಫೈ ಮಾಡೋದೇ ಕಡಿಮೆ. ಈ ತರ ಶೋ ಒಳಗದು ಮಾಡಿದ್ರೆ ಒಳ್ಳೇದು. ಅಂದ್ರ ನೀವೆಲ್ಲಾ ನೋಡ್ತಿರ್ತೀರಲ್ಲ, ಸೋಶಿಯಲ್ ಮೀಡಿಯಾ ಒಳಗೆ ಆಕ್ಟಿವ್ ಇರ್ತೀರಲ್ಲ. ಸೊ ಇವ್ರು ಹೋದ್ರೆ ಚೆನ್ನಾಗಿರುತ್ತಂತ ನಿಮ್ಮ ಅನಿಸಿಕೆ ಇರ್ತೈತಿ ಮ್ಯಾಮ್ ನಿಮ್ದೆಲ್ಲ. ಸೊ ಅದ್ರೊಳಗ ಬಿಗ್ ಬಾಸ್ ನೋಡೋದಲ್ಲ, ಅದ್ರೊಳಗೆ ಈಗ ಕಡಿಮೆ ನಾವು ನೋಡೋದು ಎಲ್ಲ. ಅಂದ್ರೆ ಈಗ ಆಲ್ಮೋಸ್ಟ್ ಈ ತರ ಎಲ್ಲ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಬಿಗ್ ಬಾಸ್ ಆಲ್ಮೋಸ್ಟ್ ಎಲ್ಲಾರು ನೋಡ್ತಾರೆ ಮ್ಯಾಮ್. ಸೊ ನೀವು ನೋಡೋದಿಲ್ಲ ಅಂತ ಅದ್ರ ಒಪಿನಿಯನ್? ನಾವು ಸ್ಟಡಿ ಮಾಡತ್ತೀವಲ್ಲ, ಆ ರೀತಿಯಾಗಿ ನಾವು ಮೈಂಡ್ ಆ ಕಡೆ ಹೋಗಿಲ್ಲ ಬಿಗ್ ಬಾಸ್ ನೋಡೋದು. ರೇವಣಯ್ಯ ಅಂತ. ಏನ್ ಕಲೆ ಆಯ್ತಣ್ಣ? ಡಿಪ್ಲೊಮಾ ಕಲೆ. ಯಾವ ಕಾಲೇಜ್? ಬಸವೇಶ್ವರ ಕಾಲೇಜ್, ಬಾಗಲಕೋಟ್ ಕಾಲೇಜ್. ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ಹೋಗ್ಬ್ರು? ನಮ್ಗ ರಾಜಕೀಯದವ್ರು ಬಿಗ್ ಬಾಸ್ ಬರ್ಬೇಕು ಅನ್ನೋದು ಐತಿ. ಯಾಕಂದ್ರ ರಾಜಕೀಯದವ್ರು ಬಿಗ್ ಬಾಸ್ ಒಳಗ ಒಬ್ಬರಿಂದ ಒಬ್ರಿಗೆ ಅವ್ರ ನಡು ಕಾಂಬಿನೇಷನ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅವ್ರ ಮಾತುಕತೆ ನಡೀತಾವಲ್ಲ, ಅದ್ರೊಳಗ ರಾಜಕೀಯದ ಬಗ್ಗೆ ಒಟ್ಟು ಜನರಿಗೆ ಒಳ್ಳೆ ಅಭಿಪ್ರಾಯ ಐತು, ಕೆಟ್ಟ ಅಭಿಪ್ರಾಯ ಐತು, ಅವ್ರ ಮನಸ್ಸಿನಾಗ ಹೆಂಗೈತಿ ಅನ್ನೋದು ಒಟ್ಟು ಹೊರಗಾಗತ್ತ ಅನ್ನೋದು. ನಿಮ್ ಪ್ರಕಾರ ರಾಜಕೀಯದವರು ಬಿಗ್ ಬಾಸ್ ಬರ್ಬೇಕು. ರಾಜಕೀಯದಾಗ ಅಂದ್ರೆ ನಿಮ್ ಪ್ರಕಾರ ಯಾರು ಬರ್ಬೇಕು? ಹಂಗೇನಿಲ್ಲ, ಯಾರಾದ್ರೂ ಒಟ್ಟ ರಾಜಕೀಯದವ್ರು ಅಂದ್ರೆ ರಾಜಕೀಯ ಬಗ್ಗೆ ಜನಗಳಿಗೆ ಗೊತ್ತಾಗ್ಬೇಕದು. ರಾಜಕೀಯ ಬಗ್ಗೆ ಜನಗಳಿಗೆ ಗೊತ್ತಾಗ್ಬೇಕಂತ ಅಂದೆ. ಅಂದ್ರೆ ನಿಮ್ ಪ್ರಕಾರ ಇಂತಾರ ಅಂತಂದ್ ಇರ್ತಾರಲ್ ಬ್ರೋ, ನಿಮ್ ಇಷ್ಟಪಟ್ಟಾರ ಯಾರ? ಹಿಂಗೇನಿಲ್ಲ, ಯಾರಾದ್ರೂ ಬಂದ್ರೆ ನಡೀತದೆ. ನಿಮ್ ಪ್ರಕಾರ ಯಾರಾದ್ರೂ ರಾಜಕೀಯದೊಳಗೆ ಬಿಗ್ ಬಾಸ್ ಜನರಿಗೆ ಗೊತ್ತಾಗ್ಬೇಕು, ಒಳಗೆ ಏನ್ ನಡೀತೈತಿ ರಾಜಕೀಯ ಬಗ್ಗೆ ಗೊತ್ತಾಗ್ಬೇಕು. ಅಲ್ಲಿ ರಾಜಕೀಯದೊಳಗೆ ಹೆಂಗಿರತ್ತ ಅನ್ನೋದು. ಅಂದ್ರ ಅವ್ರ ಅಲ್ಲಿ ಬಿಗ್ ಬಾಸ್ ಒಳಗೆ ಜಗಳನ್ನ ಆಗ್ತಿರ್ತಾವ, ಒಳ್ಳೆ ಮಾತುಕತೆಯನ್ನ ನಡೀತಿರ್ತಾವ. ಅದರಿಂದ ಜನಗಳಿಗೆ ಅದ್ರೊಳಗೆ ರಾಜಕೀಯದೊಳಗೆ ಏನೇನಾಗತ್ತೆ ಎಲ್ಲ ಗೊತ್ತಾಗುತ್ತೆ. ಸಂಪತ್ ಕುಮಾರ್ ಮನ್ನೂರ್. ನಿನ್ನ ಹೆಸರಪ್ಪಿ? ಹಗನ್ ಕುಮಾರ್. ದೇವರಾಜ್. ನಾಗರಾಜ್. ಏನ್ ಕಲೆ ಆಯ್ತಾರ ನೀವು? 7th ಬಿ ಅಣ್ಣ. ಆರಾಮ್ ಸ್ಕೂಲ್ ಆರಾಮ ಸ್ಕೂಲ್ 7th. ಅಷ್ಟು ಆರಾಮಸ್. ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ಹೋಗ್ಬೇಕು? ಮಮ್ಮಿ ಅಶೋಕಣ್ಣ ಹೋಗ್ಬೇಕಣ್ಣ.
ಒಮ್ಮೆ ಅಶೋಕ್ ಒಮ್ಮೆ ಅಶೋಕ್ ಅಂತ ಹೋಗ್ಬೇಕು. ಯಾಕೆ ಅವ್ರ ಎದಕ್ ಹೋಗ್ಬೇಕು? ಅವ್ರು ಚಲೋ ರೀಲ್ಸ್ ಮಾಡ್ತಾರ. ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಿದಾರ ಬಿಗ್ ಬಾಸ್ ಹೋಗ್ಬೇಕಂತಂದ. ಬಿಗ್ ಬಾಸ್ ಹೋಗ್ಬೇಕಂತ ತುಂಬಾ ಕಷ್ಟ ಪಡತ್ತಾರ ಅವ್ರು. ಯಶೋಧ ಅಂತಂದ್ರೆ ಎಷ್ಟು ವರ್ಷ ಆಯ್ತು ಮ್ಯಾಮ್ KSRTC 11 ವರ್ಷ ಆಯ್ತು. 11 ವರ್ಷ ಆಯ್ತು. ಬಿಗ್ ಬಾಸ್ ಇಂದ ಒಪಿನಿಯನ್ ಏನ್ ಮ್ಯಾಮ್? ಬಿಗ್ ಬಾಸ್ ಸುದೀಪ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನ್ ನಿನ್ನ ಮರೆಯೋದಕ್ಕಂತೂ ಸಾಧ್ಯ ಇಲ್ಲ. ನೀನ್ ನನ್ನ ಮರಿತೆ ಅಂದ್ರೆ ನಾನು ಆಗೋದಕ್ ಬಿಡೋದಿಲ್ಲ. ಐ ಲೈಕ್ ಸುದೀಪ್. ಚೆನ್ನಾಗಿರುತ್ತೆ. ಬಿಗ್ ಬಾಸ್ ಚೆನ್ನಾಗಿರುತ್ತೆ. ನಾನು ಡೈಲಿ ನೋಡ್ತಿರ್ತೇನೆ. ನೋಡ್ತಿರ್ತೀರ. ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ಹೋಗ್ಬೇಕು ಮ್ಯಾಮ್? ನನ್ನ ಪ್ರಕಾರ ಯಾರಿದ್ದಾರೆ? ಇನ್ನು ಕಂಟೆಸ್ಟೆಂಟ್ ಇವತ್ತು ರಿವೀಲ್ ಆಕತ್ ಮ್ಯಾಮ್ ಇವತ್ತು ನೈಟ್. ಇನ್ನು ನಿಮ್ ಪ್ರಕಾರ ಅಂದ್ರೆ ನಿಮ್ಗೆ ಇವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅಂದಿರ್ಬೇಕಲ್ಲ ಮ್ಯಾಮ್ ನಿಮ್ ಕಡೆ? ನನ್ನ ಪ್ರಕಾರ ಒಳ್ಳೆ ವ್ಯಕ್ತಿನೇ ಹೋಗ್ಲಿ. ಅವ್ರು ಇವ್ರು ಅಂತ ಅನ್ನೋದ್ ಬೇಡ, ಒಳ್ಳೆ ವ್ಯಕ್ತಿ ಹೋಗ್ಲಿ. ಅಂದ್ರೆ ಇರ್ತಾರಲ್ಲ ಮ್ಯಾಮ್ ನಿಮ್ಮ ಇಂತ ಹೋದ್ರೆ ಚೆನ್ನಾಗಿರುತ್ತೆ. ರವಿಚಂದ್ರನ್ ಅಂದ್ರೆ ತುಂಬಾ ಇಷ್ಟ. ರವಿಚಂದ್ರ ತಂದು ರವಿಚಂದ್ರ ಹೋದಾಗ ರವಿಚಂದ್ರನ್ ಮೈ ಲವ್. ಹೆಸರೇನಪ್ಪ? ಎಲ್ಲಪ್ಪ. ಯಾವ್ರ? ಬದಾಮಿ. ಬದಾಮಿ. ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ಹೋಗ್ಬೇಕು? ನಾನು ಹೋಗ್ಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನೀನ ಹೋಗ್ಬೇಕಂತ ಮಾಡಿ. ಸೊ ನೀವ್ ಹೋದ್ರೆ ಏನ್ ಎಂಟರ್ಟೈನ್ಮೆಂಟ್ ಅಂತ ಓಕೆ, ಏನ್ ಕಾಮಿಡಿ ಅಂತ ಓಕೆ? ಕಾಮಿಡಿ ಅಂತ ಎದಕ್ ನೀನ್ ಹೋಗ್ಬೇಕ? ನನ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ. ಬಿಗ್ ಬಾಸ್ ಮೇಲೆ ನಿಂಗೆ ಇಂಟ್ರೆಸ್ಟ್? ನಮ್ಮ ಮನೆಗೆ ದರ ಬೇಯಿಸ್ತಾರೆ. ನಾವು ಬಿಗ್ ಬಾಸ್ ನೋಡಂದ್ರೆ ಟೈಮಿಗೆ ದರ ಬೇಯಿಸ್ತಾರೆ. ಬಿಗ್ ಬಾಸ್ ನೋಡಕತ್ರ ದರ ಬೇಯಿಸ್ತಾರ. ಅದಕ್ಕೆ ನನಗೆ ಬಿಗ್ ಬಾಸ್ ಮೇಲೆ ಇಂಟ್ರೆಸ್ಟ್ ಹೋಗಿತ್ತು. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ನಿಮ್ ಹೆಸರೇ? ಕಾರ್ತಿಕ. ಪಡಿಯಪ್ಪ. ಮಾತೇಶ್. ಮಂಜುನಾಥ್. ಮಂಜುನಾಥ್. ನಿಮ್ ಪ್ರಕಾರ ಬಿಗ್ ಬಾಸ್ ಯಾರು ಹೋಗ್ಬೇಕು? ಮುಕ್ಕಳಪ್ಪ. ಬ್ಯಾಂಕ್ ಕನ್ನಡಿಗ. ಇದು ಪ್ರ್ಯಾಂಕ್ ಕನ್ನಡಿಗ. ಪ್ರಾಂಕ್ ಕನ್ನಡಿಗ ಮುಕ್ಕಳಪ್ಪ. ಪ್ರಾಂಕ್ ಕನ್ನಡಿಗ ಎದಕ್ ಹೋಗ್ಬೇಕು? ಹೌದು, ಎಲ್ಲಾನು ನಗಸ್ಕೊಂತ ಅಡ್ಡಾಡ್ಕೊಂತ ಎಲ್ಲ ಕನ್ನಡ ಶಾಲಿಗೆ ಹೋಗಿ ಎಲ್ಲಾನು ನಗಸ್ಕೊಂತ ಅಡ್ಡಾಡಿದ್ದಾರೆ. ಅವ್ರು ಎಲ್ಲಾನು ಖುಷಿಯಾಗಿಟ್ಟಿದ್ದಾರೆ. ಅವರು ಬಿಗ್ ಬಾಸ್ ಗೆ ಸೆಲೆಕ್ಟ್ ಆಗ್ಬೇಕಂತ ಅವ್ರು ನಮಗೊಂದು ಆಸೆ. ಎಲ್ಲಾ ಕನ್ನಡ ಶಾಲೆಗೆ ಹೋಗಿ ಇದನ್ನ ವಿಡಿಯೋ ಮಾಡಿದಾರೆ. ಸೊ ಅವ್ರಿಗೆ ಬೆಳಿಬೇಕಂತ ಅನ್ನೋದು ನಿಮ್ದು. ನೋಡ್ರಿ, ಇದು ನಮ್ಮ ಬದಾಮಿ ಜನತೆಯ ಬಿಗ್ ಬಾಸ್ ಯಾರು ಹೋಗ್ಬೇಕು, ಎದಕ್ ಹೋಗ್ಬೇಕು ಅನ್ನೋದು ಒಪಿನಿಯನ್. ನಿಮಗೆ ಅನ್ಸುತ್ತೆ ಅದನ್ನ ಕಾಮೆಂಟ್ ಮಾಡಿ. ಹಾಗೆ ಲಕ್ಕಿ ಲೋಕೇಶ್ ಯೂಟ್ಯೂಬ್ ಚಾನಲ್ ನ ಶೇರ್, ಸಬ್ಸ್ಕ್ರೈಬ್, ಹಾಗೆ ಕಾಮೆಂಟ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. Movies wasting precious time assuming